ಶಾಂತಿ. ಚಿನ್ನು, ಈಗ ಅರ್ಚನಾ ಹೇಗಿದ್ದಾಳೆ? ಹಾ, ಅರ್ಚನಾ ಇವಾಗ ಆರಾಮಾಗಿದ್ದಾಳೆ ಶಾಂತಿ. ಯಾಕೆ ಇದ್ದಕ್ಕಿದ್ದಾಗಿ ಪ್ರಶ್ನೆ ಕೇಳ್ತಿದ್ಯಾ? ಏನಿಲ್ಲ ಕಣೋ, ಅಣ್ಣನ್ ಮನ್ಸು ಯಾಕೋ ವಿಲವಿಲ ಅಂತ ಒದ್ದಾಡ್ತಿದೆ ಅಂತ ಏನೋ ಹೇಳ್ತಿದ್ದ. ಅವ್ನ್ ಹೇಳೋದೆಲ್ಲ ಕೇಳ್ತಿದ್ರೆ ಅವನ್ ತಂಗಿ ಏನೋ ಸಂಕಟದಲ್ಲಿದ್ದಾಳೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳೋ ತರ ಇತ್ತು. ಅರ್ಚನಾ ಯಾಕೋ ಮೈ ಹುಷಾರಿಲ್ಲ ಅಂತ ಒದ್ದಾಡ್ತಿದ್ದಾಳೆ ಅನ್ನೋ ತರ. ಸಾರಿ, ನಾನ್ ನಿನ್ಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಏನೋ ಬೇಜಾರ್ ಮಾಡ್ಕೋಬೇಡ. ಅಣ್ಣಂಗ್ ನಾನು ಎಷ್ಟು ಸಮಾಧಾನ ಮಾಡ್ದೆ ಗೊತ್ತಾ? ಅವನು ಅದರಿಂದ ಹೊರಗಡೆನೆ ಬರ್ತಿಲ್ಲ. ಅಣ್ಣ ತಂಗಿ ದೇಹ ಬೇರೆ ಬೇರೆ ಆದ್ರೂ ಜೀವ ಒಂದೇ ಅಲ್ವಾ? ಅವಳ ನೋವನ್ನ ಅಣ್ಣ ಇಲ್ಲಿ ಅನುಭವಿಸ್ತಿದ್ದಾನೆ. ಅದಕ್ಕೆ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸೋಣ ಅಂತ ಕಾಲ್ ಮಾಡ್ದೆ. ಶಾಂತಿ, ಇವತ್ತು ಮಧ್ಯಾಹ್ನ ವೈದ್ಯರು ಬಂದು ನೋಡಿ ಹೋಗಿದ್ದಾರೆ. ನಾಡಿ ಶ್ವಾಸ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಜ್ಞೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ತುಂಬಾ ಒಳ್ಳೆ ವಿಷಯ ಹೇಳ್ದೆ ಚಿನ್ನು. ಆ ದೇವ್ರಿಗೆ ನಮ್ಗೂ ಕೇಳಿಸ್ಬಿಡ್ತು ಅನ್ಸುತ್ತೆ. ಹೌದು ಶಾಂತಿ. ಶಾಂತಿ, ಅರ್ಚನಾನು ಅಷ್ಟೇ. ನೀನಷ್ಟೇ ಒಳ್ಳೆ ಮನ್ಸಿರೋಳು. ಒಂದ್ ಮಾತು ಹೇಳ ಶಾಂತಿ, ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ಬೋದು, ತೊಂದರೆ ಕೊಡ್ಬೋದು, ಆದ್ರೆ ಯಾವತ್ತೂ ಕೈ ಬಿಡಲ್ಲ. ಒಳ್ಳೇದ್ ಮಾಡೇ ಮಾಡ್ತಾನೆ. ಅದಕ್ಕೆ ಒಳ್ಳೆ ಉದಾಹರಣೆ ನಮ್ಮ ಅರ್ಚನಾ. ನಿಜ ಚಿನ್ನು, ದಿನ ಕಳೀತಾ ನೀನೆಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಿದ್ಯಾ ಗೊತ್ತಾ? ಆಮೇಲೆ ಇನ್ನೊಂದು ವಿಷಯ ಹೇಳದ್ ಮರ್ತೆ. ಅಣ್ಣ ಇವತ್ತು ಯಾವುದೋ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅಲ್ಲಿ ತಗೋ ಮಗನೇ, ತಗೋ ಈ ಕುಂಕುಮನ. ನಿನ್ ತಂಗಿ ಹಣೆಲಿ 7 ದಿನ ತಪ್ಪದೇ ಇಡಬೇಕು. ಹೌದಾ? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ನಾಗ ಇದ್ದಾನಲ್ಲ, ಅವನ್ನ ಕಳ್ಸಿಕೊಡ್ತೀನಿ. ನೀನು ಅವನ ಕೈಲಿ ಕೊಟ್ಟು ಕಳ್ಸು. ಅದನ್ನ ತಗೊಂಬಂದು ಅರ್ಚನಾಗ ನಾನು ಹಚ್ತೀನಿ. ಸರಿ. ಶಾಂತಿ, ಒಂದೇ ನಿಮಿಷ, ಮತ್ತೆ ಮಾತಾಡ್ತೀನಿ. ಮಾಧವಿ ಫೋನ್ ಮಾಡ್ತಾ ಇದ್ದಾಳೆ. ಸರಿ, ಫಸ್ಟ್ ಅವಳ ಹತ್ರ ಮಾತಾಡು, ಆಮೇಲೆ ಮಾತಾಡ್ತೀನಿ. ಹಾ. ಪ್ರಜ್ಞೆ ಬಂದ ತಕ್ಷಣ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಣ್ಣಂಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ತಪ್ಪು ಮಾಡ್ಬಿಟ್ಟೆ. ಈಗ ನಾನು ಕೊಡೋ ಗಿಫ್ಟು ತುಂಬಾ ಸರ್ಪ್ರೈಸ್ ಆಗಿರ್ಬೇಕು. ಆಗ ನೋಡ್ಬೇಕು ನಾನು. ಅಣ್ಣನ ಮುಖದಲ್ಲಿ ಬರೋ ಖುಷಿ, ಕೋಪ, ನೋವು ಎಲ್ಲ ನೋಡ್ಬೇಕು. ಬಂದ್ಬಿಡ್ಲಿ, ಆದಷ್ಟು ಬೇಗ ಬರ್ಲಿ ಆ ದಿನ ಮತ್ತೆ ಆ ಕ್ಷಣ.